ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನ್ನೆಲ್ಲ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕವಾದಂಥ ಶುಭಾಶಯಗಳು. ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ ತೇರೆ ಕಾತಿಲ್ ಜಿಂದಾ ಹೈ ಅಂತ ಕೂಗೋದನ್ನು ಸ್ವಾತಂತ್ರ್ಯ ಅಂತ ಪರಿಭಾವಿಸಿರುವಂಥ ಜನ ಇರುವಂಥ ದೇಶದಲ್ಲಿ ನಾವು ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ಯಾವುದು, ಸ್ವೇಚ್ಛಾಚಾರ ಯಾವುದು, ಇದರ ಮಧ್ಯದ ತೆಳುವಾದ ಗೆರೆಯ ಅರ್ಥ ಇರಲಾರ್ದ ದಿನಗಳ ಮಧ್ಯೆ ನಿಜವಾದ ಸ್ವಾತಂತ್ರ್ಯ ಏನು ಅಂತ ಜನರಿಗೆ ಮನದಟ್ಟು ಮಾಡಿಕೊಡಬೇಕಾಗಿದೆ. ಯಾವುದು ಪ್ರಜಾಪ್ರಭುತ್ವ, ಯಾವುದು ನಿರಂಕುಶ ಪ್ರಭುತ್ವ ಅಂತ ಜನರಿಗೆ ತಿಳಿ ಹೇಳಬೇಕಾದಂಥ ಸಂದರ್ಭ. ಇವತ್ತು ವಿಶೇಷವಾಗಿ ಜಿಯೋ ಪಾಲಿಟಿಕಲ್ ಇಶ್ಯೂಗಳನ್ನು ಮಾತನಾಡಬೇಕು ಅಂತ ಅಂದ್ಕೊಂಡೆ. ಮೊಹಮ್ಮದ್ ಮುಯಿಜು ಹೆಸರು ಕೇಳಿದ ತಕ್ಷಣ ನಿಮಗೆ ನೆನಪಾಗತ್ತೆ ಈತ ಭಾರತದ ವಿರುದ್ಧ ಮಾಡಿರುವಂಥ ಎಲ್ಲ ಷಡ್ಯಂತ್ರಗಳು. ಮಾಲ್ಡೀವ್ಸ್ನ ಅಧ್ಯಕ್ಷ ಕೇವಲ ಭಾರತದ ವಿರುದ್ಧ ಘೋಷಣೆ ಕೂಗುವ ಮೂಲಕವೇ, ಭಾರತವನ್ನು ತುಚ್ಛೀಕರಿಸುವ ಮೂಲಕವೇ ಚುನಾವಣೆಯಲ್ಲಿ ಗೆದ್ದಂಥ ಮನುಷ್ಯ, ಭಾರತದ ವಿರುದ್ಧ ಹಗೆ ಕಾರಿದಂಥ ಮನುಷ್ಯ, ನಂಜು ಕಾರಿದಂಥ ಮನುಷ್ಯ ಇವತ್ತು ಡೊಗ್ಗು ಸಲಾಮು ಹೊಡಿತಾ ಇದ್ದಾನೆ. ಅದು ಭಾರತದ ಹೆಗ್ಗಳಿಕೆ, ನರೇಂದ್ರ ಮೋದಿಯವರ ಹೆಗ್ಗಳಿಕೆ, ಡಾಕ್ಟರ್ ಜಯಶಂಕರ್ ಅವರ ಹೆಗ್ಗಳಿಕೆ. ಚೈನಾದ ಮಾತನ್ನು ಕೇಳಿ ಭಾರತದ ವಿರುದ್ಧ ಈತ ಹೂಡಿದಂಥ ಷಡ್ಯಂತ್ರಗಳೆಷ್ಟು, ಚೈನಾದ ಮಾತು ಕೇಳಿ ಭಾರತದ ವಿರುದ್ಧ ಈತ ನೀಡಿದಂಥ ಹೇಳಿಕೆಗಳೆಷ್ಟು. ಹಾಗೆ ನೋಡಿದರೆ ಭಾರತದ ಪ್ರವಾಸಿಗರು ಹೋಗದೆ ಹೋದರೆ ಒಪ್ಪತ್ತು ಊಟಕ್ಕೆ ಪರಿತಪಿಸಬೇಕಾಗತ್ತೆ ಮಾಲ್ಡೀವ್ಸ್ನ ಸರ್ಕಾರ ಮತ್ತು ಅಲ್ಲಿಯ ಜನತೆ. ಇಷ್ಟೆಲ್ಲ ಇದ್ದರೂ ಕೂಡ ಚೈನಾ ನಡೆಸಿದಂಥ ವ್ಯವಸ್ಥಿತ ಜಾಲದಲ್ಲಿ ಸಿಲುಕಿ ಹಾಕಿಕೊಂಡು ನರಳಿದವರಲ್ಲಿ ಮೊಹಮ್ಮದ್ ಮುಯಿಜು ಕೂಡ ಒಬ್ಬ. ನಿಮಗೆ ಗೊತ್ತು ಶ್ರೀಲಂಕಾದಲ್ಲಿ ನಡೆದಂಥದ್ದು, ಪಾಕಿಸ್ತಾನದಲ್ಲಿ ನಡೆದಂಥದ್ದು. ಅದರ ಬಗ್ಗೆ ನಾನು ಮತ್ತೆ ಸವಿಸ್ತಾರವಾಗಿ ಹೇಳಬೇಕಾದಂಥ ಅಗತ್ಯ ಇಲ್ಲ. ಈಗ ಮೊಹಮ್ಮದ್ ಮುಯಿಜು ಯಾವ ಭಾರತಕ್ಕೆ ಇಂಡಿಯಾ ಔಟ್ ಅಂಥೇಳಿ ಅಲ್ಲಿ ಸೈನಿಕರನ್ನೇ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ನೋ, ನಮಗೇನು ಭಾರತದ ಸಹಾಯವೇ ಬೇಕಾಗಿಲ್ಲ ಅಂತ ಮೆರಿತಾ ಇದ್ನೋ, ಆತ ತನ್ನ 28 ದ್ವೀಪಗಳನ್ನು ಭಾರತಕ್ಕೆ ಹಸ್ತಾಂತರಿಸಿದ್ದಾನೆ ಅಂದರೆ ಹಾಗಾದರೆ ಭಾರತದ ಭಾಗವಾಗಿ ಬಿಡ್ತಾವ? ಹಾಗಲ್ಲ. ಭಾರತದ ಅಧೀನವಾಗಿದ್ದುಕೊಂಡು ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಆತ ಚಾಲನೆಯನ್ನು ನೀಡ್ತಾನೆ. ಸ್ವತಃ ಡಾಕ್ಟರ್ ಜಯಶಂಕರ್ ಇದನ್ನು ಉದ್ಘಾಟಿಸ್ತಾರೆ. ನೋಡಿ, ಸುತ್ತಲೂ ಸಮುದ್ರ, ಕುಡಿಯಲಿಕ್ಕೆ ಒಂದು ಲೋಟ ನೀರಿಲ್ಲ. ಅದು ಮಾಲ್ಡೀವ್ಸ್ನ ಸ್ಥಿತಿ. ಅಲ್ಲಿ ನೀರು, ಮೂಲಭೂತ ಸೌಕರ್ಯ, ಒಳಚರಂಡಿ ವ್ಯವಸ್ಥೆ ಇದನ್ನೆಲ್ಲ ಮಾಡಲಿಕ್ಕೆ ಭಾರತ ದೇಶ ಈಗ ಅವರಿಗೆ ಲೈನ್ ಆಫ್ ಕ್ರೆಡಿಟ್ ಮೂಲಕ, ಎಕ್ಸಿಮ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಸಾಲವನ್ನು ನೀಡಿದೆ. ಸಾಲವನ್ನು ಭಾರತ ಅಲ್ಲ, ಚೈನಾನೂ ಕೊಡಕ್ಕೆ ರೆಡಿ ಇರುತ್ತೆ, ಅಮೇರಿಕನೂ ಕೊಡಕ್ಕೆ ರೆಡಿ ಇರುತ್ತೆ. ಭಾರತಕ್ಕೂ ಮತ್ತು ಚೈನಾ ಅಮೇರಿಕಾಗೂ ವ್ಯತ್ಯಾಸ ಏನು? ಭಾರತ ತನ್ನ ನೆರೆಯ ದೇಶಗಳ ಜೊತೆ ಕತ್ತು ಕುಯ್ಯುವಂಥ ಸಾಲದ ಬಡ್ಡಿ ವ್ಯವಹಾರವನ್ನು, ಮೀಟರ್ ಬಡ್ಡಿ ವ್ಯವಹಾರವನ್ನು ಮಾಡೋದಿಲ್ಲ. ವಿನ್ ಫಾರ್ಮುಲಾ ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ಸಂಕಲ್ಪ ಮಾಡುತ್ತೆ, ಅದನ್ನು ಕಾರ್ಯಸಾಧುಗೊಳಿಸುತ್ತೆ. ಅದೇ ಚೈನಾ ಒಂದು ಸಿಪೆಕ್ ಯೋಜನೆ ಪಾಕಿಸ್ತಾನದ್ದು ನೋಡಿಬಿಡಿ. ಯಾವ ಸ್ಥಿತಿ ಬಂದುಬಿಟ್ಟಿದೆ ಅಂದರೆ, ಪಾಕಿಸ್ತಾನ ತನ್ನ ಏರ್ಪೋರ್ಟನ್ನು ಅಡಮಾನ ಇಟ್ಟಿದೆ, ತನ್ನ ರನ್ವೇಗಳನ್ನು ಅಡಮಾನ ಇಟ್ಟಿದೆ, ತನ್ನ ಏರ್ಲೈನ್ಸ್ಗಳನ್ನು ಅಡಮಾನ ಇಟ್ಟಿದೆ. ಯಾವುದನ್ನು ಅಡಮಾನ ಇಟ್ಟಿಲ್ಲ ಚೈನಾಗೆ ಅದನ್ನ ಹೇಳಿ. ಎಲ್ಲವನ್ನೂ ಅಡಮಾನ ಇಟ್ಟು ಬಡ್ಡಿಯನ್ನು ಕಟ್ತಾ, ಆ ಬಡ್ಡಿ ಕಟ್ಟಲಿಕ್ಕೆ ಆಗದೇ ಇದ್ದಾಗ ಮತ್ತೊಂದು ಬಡ್ಡಿಯನ್ನು ತೆಗೆದುಕೊಂಡು ಚಕ್ರ ಬಡ್ಡಿ ಕಟ್ತಾ ಇವತ್ತು ನರಳಿ ಸಿಲುಕಿ ಸಂಕಷ್ಟಕ್ಕೆ ಒಳಗಾಗಿದೆ. ಅದೇ ಸ್ಥಿತಿ ಶ್ರೀಲಂಕಾಗಾಗಿತ್ತು. ನಿಮ್ಗೆ ಗೊತ್ತಿರುವಂಥ ವಿಚಾರ. ಶ್ರೀಲಂಕಾದಲ್ಲಿ ಚೈನಾ ಯಾವ ರೀತಿ ಪಾರಮ್ಯವನ್ನು ಮೆರಿತು ಅಂದರೆ, ಹಡಗಿನ ನಗರಿಯನ್ನು ನಿರ್ಮಿಸಿ ತನ್ನ ಇಷ್ಟೂ ನಾಗರಿಕರನ್ನ ಅಲ್ಲಿ ಕಳಿಸಿ ಅಲ್ಲಿಯ ಕರೆನ್ಸಿ, ಚೈನಾ ಕರೆನ್ಸಿ ಶ್ರೀಲಂಕಾದಲ್ಲಿ ನಡುವ ಹಾಗೆ ಮಾಡ್ತು. ಶ್ರೀಲಂಕಾ ದೇಶವೇ ದಿವಾಳಿ ಎದ್ದು ಹೋಯಿತು. ಹಂಬಂತೋಟ ಯೋಜನೆಯನ್ನು ನೋಡಿ. ಹಂಬಂತೋಟ ಯೋಜನೆಯಲ್ಲಿ ಶ್ರೀಲಂಕಾ ಸರ್ಕಾರದ ಕೈವಾಡವೇ ಇಲ್ಲ ಮತ್ತು ಅವರು ಯಾವುದೇ ರೀತಿಯ ಪಾರಮ್ಯ ಇರೋದಿಲ್ಲ. ಅಲ್ಲಿಯ ಕೆಲಸಗಾರರಿಂದ ಹಿಡಿದು ಸಿಬ್ಬಂದಿ ವರ್ಗ, ಭದ್ರತೆ, ಕಾನೂನು, ಚಲಾವಣೆಯ ನೋಟುಗಳು ಎಲ್ಲವೂ ಕೂಡ ಚೈನಾದ್ದೇ. ಕೊನೆಗೆ ದೇಶ ದಿವಾಳಿ ಹೇಳುತ್ತೆ. ಸಹಾಯ ಮಾಡಲಿಕ್ಕೆ ಭಾರತ ಬೇಕಾಗತ್ತೆ. ಯಾರ್ಯಾರು ಚೈನಾವನ್ನು ನಂಬಿಕೊಂಡಿದ್ರೋ ಅವರೆಲ್ಲ ಇವತ್ತು ಧೂಳಿಪಟ ಆದ ಸಂದರ್ಭದಲ್ಲಿ ಮಾಲ್ಡೀವ್ಸ್ಗೆ ಬಹಳ ಬೇಗ ಬುದ್ಧಿ ಬಂದಿದೆ. ಹೀಗಾಗಿ ಅದು ಸಾಲವನ್ನು ತೆಗೆದುಕೊಳ್ಳುವ ಮೂಲಕ ಭಾರತದ ಜೊತೆ ಮತ್ತೆ ತನ್ನ ರಾಜತಾಂತ್ರಿಕ ಮೈತ್ರಿಯನ್ನು ಬೆಳೆಸುವ ಪ್ರಯತ್ನ ಮಾಡ್ತಾ ಇದೆ.
ಇತ್ತೀಚೆಗೆ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಈತ ಮೊಹಮ್ಮದ್ ಮುಯಿಜು ಪಾಲ್ಗೊಂಡಿದ್ದ. ಹೇಳ್ತಾನೆ, ನನ್ನ ಅದೃಷ್ಟ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿದ್ದು ಅಂತ. ನೋಡಿ, ಯಾವ ನರೇಂದ್ರ ಮೋದಿ ಅವರ ವಿರುದ್ಧ ಈ ಜಿಹಾದಿ ಮನಸ್ಥಿತಿಯ ಈ ಮೊಹಮ್ಮದ್ ಮುಯಿಜು ದ್ವೇಷವನ್ನು ಕಾರ್ತಾ ಇದ್ನು, ಆ ಮೊಹಮ್ಮದ್ ಮುಯಿಜು ಈಗ ಭಾರತದ ಪ್ರಧಾನಿಯನ್ನು ಭೇಟಿಯಾಗುವ ಸುಯೋಗ ನನಗೆ ದೊರೆಯಿತು ಅಂತ ಹೇಳ್ತಾನೆ. ಭಾರತದ ಪ್ರವಾಸಿಗರಿಂದ ನಮ್ಮ ದೇಶ ನಡೀತಾ ಇದೆ ಅಂತ ಹೇಳ್ತಾರೆ. ಮಜಾ ನೋಡ್ರಿ, ಅಲ್ಲಿರುವಂಥ ಐಲ್ಯಾಂಡ್ಗಳಲ್ಲಿರುವಂಥ ರಿಸಾರ್ಟ್ಗಳಿದಾವಲ್ಲ, ಆ ರಿಸಾರ್ಟ್ ಓನರ್ ಯಾರು ಅಂತ ನೀವು ಕೇಳಬೇಕು. ಈ ರೆಸಾರ್ಟ್ ಓನರ್ಗಳು ಅಲ್ಲಿಯ MP ಗಳು, ಅಲ್ಲಿಯ MLAಗಳು. ಇವ್ರೇನು ಮಾಡ್ತಾರೆ, ಅಲ್ಲಿಯ ಜಾಗವನ್ನು ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ. ತಮಗೆ ಹೇಗೆ ಬೇಕೋ ಹಾಗೆ ಮಾನದಂಡವನ್ನು ಇಟ್ಕೊಂಡು ಕಾನೂನನ್ನು ರೂಪಿಸ್ಕೋತಾರೆ. ಪ್ರವಾಸೋದ್ಯಮದ ಹೆಸರಿನಲ್ಲಿ ಲೂಟಿ ಮಾಡ್ತಾರೆ. ಯಾವಾಗ ಕೋವಿಡ್ ಸಂದರ್ಭದಲ್ಲಿ ಇವರೆಲ್ಲ ಬೀದಿಗೆ ಬಂದು ಬಿದ್ದರು, ಆವಾಗ ಎಂಥ ಷಡ್ಯಂತ್ರ ಮಾಡಿದ್ರು, ಎಂಥ ಮೋಡ ಸಪರಂಡಿ ಮಾಡಿದ್ರು ಇವರೆಲ್ಲ. ಅಂದರೆ ಯಾವ ಪ್ರವಾಸಿಗ ಬರ್ತಾನೆ ಆ ಪ್ರವಾಸಿಗನನ್ನು ಕೋವಿಡ್ ಪಾಸಿಟಿವ್ ಮಾಡಿಸ್ಬಿಡೋದು. ಅಲ್ಲಿ ನಮ್ಮ ದೇಶದ ಟೆಸ್ಟ್ ಆಗಬೇಕು ಅಂತ ಒಂದು ಕಾಯ್ದೆ ಮಾಡಿದ್ರು ಅವರು. ನೀವು ಯಾವುದೇ ದೇಶದಿಂದ ಬಂದಿದ್ದರೂ, ನೀವು ಬೇರೆ ದೇಶದಿಂದ ನಿಮ್ಮ ಸರ್ಟಿಫಿಕೇಟ್ ತಂದಿದ್ರು ಕೂಡ, ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡು ಸರ್ಟಿಫಿಕೇಟ್ ತಂದಿದ್ರು ಕೂಡ, ಅಲ್ಲಿ ಹೋದ್ಮೇಲೆ ಮತ್ತೆ ನಿಮ್ಮದು ಕೋವಿಡ್ ಟೆಸ್ಟ್ ಮಾಡೋರು. ಆ ಕೋವಿಡ್ ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಪಾಸಿಟಿವ್ ಮಾಡಿಬಿಡೋದನ್ನು. ಅವ್ರನ್ನ 21 ದಿವಸ, 1 ತಿಂಗಳು, 3 ತಿಂಗಳು ಈ ರೀತಿ ಆ ರೂಮಲ್ಲಿಡೋದು. ರೂಮಲ್ಲಿಟ್ಟು ಬೆರ್ರಿ ಅವ್ರ ಹೆಸರಲ್ಲಿ ಬಿಲ್ ಮಾಡೋದು, ಬಿಲ್ಲನ್ನು ಮಾಡಿ ಲೂಟಿ ಮಾಡೋದು. ಈ ಕೆಲಸವನ್ನು ನಿರಂತರವಾಗಿ ಅಲ್ಲಿಯ ರಾಜಕಾರಣಿಗಳು ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥವ್ರು. ಅಂದರೆ ಭ್ರಷ್ಟತನ ಮಾತ್ರವಲ್ಲ, ಅಮಾನವೀಯತೆಯನ್ನು ಮೆರೆದಂಥ ಜನ, ದೌರ್ಜನ್ಯವನ್ನು ಮೆರೆದಂಥ ಜನ ಇವರು. ಇವರಿಗೆ ಯಾವಾಗ ಭಾರತದ ಜೊತೆ ಇವರ ಸಂಬಂಧ ಹಾಳಾಗತ್ತೋ ಮೊಹಮ್ಮದ್ ಮುಯಿಜುನಿಂದಾಗಿ, ಎಲ್ಲ ರೆಸಾರ್ಟ್ಗಳು ಖಾಲಿ ಉಳಿತವೆ. ಬುಕ್ಕಿಂಗ್ಸು 60% ಕಡಿಮೆ ಆಗಿ 40%ಗೆ ಬಂದುಬಿಡುತ್ತೆ. ಯಾವಾಗ 40%ಗೆ ಬಂದಿರುತ್ತೆ, ಮೊಹಮ್ಮದ್ ಮುಯಿಜು ಮತ್ತೆ ಬಂದು ಸೊಂಟ ಬಗ್ಗಿಸ್ಕೊಂಡು ಬಂದು ನಿಂತು ದಯವಿಟ್ಟು ಭಾರತದಿಂದ ಎಲ್ಲರೂ ಬರ್ರಿ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಮಧ್ಯೆ ನರೇಂದ್ರ ಮೋದಿ ಇನ್ನೊಂದು ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದೇನೆಂದರೆ, ಲಕ್ಷದ್ವೀಪಕ್ಕೆ ಹೋಗಿ ಒಂದು ಫೋಟೋ ಶೂಟ್ ಮಾಡಿತ್ತು. ಅದು ಜಾಗತಿಕ ಮಟ್ಟದಲ್ಲಿ ವೈರಲ್ ಆಗುತ್ತೆ. ಲಕ್ಷದ್ವೀಪದ ಟೂರಿಸಮನ್ನು ಇಂಪ್ರೂವ್ ಮಾಡುವಂಥ ಸಂಕಲ್ಪವನ್ನು ಭಾರತ ಸರ್ಕಾರ ಮಾಡುತ್ತೆ. ಯಾವಾಗ ಲಕ್ಷದ್ವೀಪ್ ಕಡೆ ಎಲ್ಲರ ಚಿತ್ತ ತಿರುಗತ್ತೋ ಆವಾಗ ಮಾಲ್ಡೀವ್ಸ್ಗೆ ಅರ್ಥ ಆಗತ್ತೆ, ನನ್ನನ್ನು ಮುಗಿಸಿ ಬಿಡ್ತಾರೆ ಇವರು ಅಂತ. ಆವಾಗ ಕಾಲು ಹಿಡ್ಕೊತಾರೆ. ನೋಡಿ, ಪ್ರತಿ ಬಾರಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕಳೆದ ಬಾರಿ 770 ಕೋಟಿ ರೂಪಾಯಿ ಮೀಸಲಾಗಿ ಇಡಿಸಿತ್ತು ಮಾಲ್ಡೀವ್ಸ್ ಅಭಿವೃದ್ಧಿಗೋಸ್ಕರ. ಈ ಬಾರಿ 370 ಕೋಟಿಯನ್ನು ಅದರಲ್ಲಿ ಕಡಿತಗೊಳಿಸಿ ಕೇವಲ 400 ಕೋಟಿಯನ್ನು ಇಡ್ತು. ಯಾಕೆಂದರೆ ನಮ್ಗೆ ಬೇಕಿಲ್ಲ ಅವರು, ಅವ್ರಿಗೋಸ್ಕರ ನಾವ್ಯಾಕೆ ಮಾಡೋಣ ಅಂತ. ನಮ್ಮ ಸೈನಿಕ ಸಿಬ್ಬಂದಿಯನ್ನು, ನಮ್ಮ ಯೋಧರನ್ನು ಹೊರಗಡೆ ಹಾಕಿರುವಂಥ ರಾಷ್ಟ್ರ, ನಮ್ಮ ದೇಶದ ಸ್ವಾಭಿಮಾನಕ್ಕೆ ಕಿಚ್ಚು ಹಚ್ಚಿದಂಥ ರಾಷ್ಟ್ರ, ಅವರಿಗೆ ನಾವು ಯಾಕೆ ಬಜೆಟ್ನಲ್ಲಿ ದುಡ್ಡು ಇಡಬೇಕು ಜಾಸ್ತಿ ಅಂತ. ಈಗ ನೋಡಿದರೆ ನಮ್ಮ ಐಲ್ಯಾಂಡ್ಗಳನ್ನು ನೀವು ಇಟ್ಕೊಳ್ಳಿ, ನಿಮ್ಮ ಸುಪರ್ದಿ ಕೊಡ್ತೀವಿ, ನೀವೇ ಅಭಿವೃದ್ಧಿ ಮಾಡಿ, ನೀವೇ ನಡೆಸ್ಕೊಳ್ಳಿ ಅನ್ನುವಂಥ ಸ್ಥಿತಿಗೆ ಮೊಹಮ್ಮದ್ ಮುಯಿಜು ಬಂದಿದ್ದಾರೆ. ಯಾವ ಬಡ ರಾಷ್ಟ್ರ ಅಂಥ ರಾಷ್ಟ್ರಗಳ ಕತ್ತನ್ನು ಹಿಸುಕುವ ಮೂಲಕ ತನ್ನ ಸ್ವಾಧೀನಕ್ಕೆ ಪಡಿತಾ ಇತ್ತು ಚೈನಾ, ಈ ಬಾರಿ ಚೈನಾಗೆ ಸೋಲಾಗಿದೆ, ಭಾರತ ದೇಶಕ್ಕೆ ಗೆಲುವಾಗಿದೆ. ಇದು ಭಾರತದ ವಿದೇಶಾಂಗ ನೀತಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.